ಮೊನ್ನೆ ನಮ್ಮ ಶಿಕ್ಷಣ ಸಚಿವರಾದಂಥ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾದಂಥ ಮಧು ಬಂಗಾರಪ್ಪನವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರಿಗೆ ಕಟ್ಟಿಂಗ್ ಮಾಡೋದು ಫ್ರೀ ಇಲ್ಲ, ನೀವು ಬಂದು ಕಟ್ಟಿಂಗ್ ಮಾಡಿ ಅಂತ ಒಂದು ಹೇಳಿ ನಮ್ಮ ವೃತ್ತಿ ಕುಲಕಸುವಾದಂಥ ಕ್ಷೌರಿಕ ವೃತ್ತಿಗೆ ಕೀಳರಿಮೆ ಮತ್ತು ಹಗುರವಾಗಿ ಮತ್ತು ಹೀಯಾಳಿಸಿ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಏನು ಶಿಕ್ಷಣ ಸಚಿವರು ಒಂದು ಜವಾಬ್ದಾರಿತ ಸಚಿವರಾಗಿದ್ದು ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿದ್ದು ಮತ್ತು ಹಿಂದುಳಿದ ವರ್ಗದ ಸಮಾಜದವರಾಗಿದ್ದು ಮತ್ತು ಶಿಕ್ಷಣ ಸಚಿವರಾಗಿದ್ದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಈ ಥರ ಒಂದು ಕಾಯಕ ಸಮಾಜದ ಒಂದು ಕೃತಿಯನ್ನು ಯಾವುದೇ ರೀತಿ ಹೀಯಾಳಿಸಿ ಕೇವಲವಾಗಿ ಹಗುರವಾಗಿ ಮಾತಾಡಬಾರ್ದು. ಇವತ್ತು ಮಾತಾಡಿದ್ದಾರೆ, ಅದನ್ನು ನಾವು ಹಡಪ ಸಮಾಜ, ಚೌರಿಕ ಸಮಾಜ, ಮಡಿವಾಳ ಸಮಾಜ, ಎಲ್ಲ ಕಾಯಕ ಸಮಾಜಗಳು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೇವೆ. ಇವತ್ತಿನ ದಿವಸ ಮಾನ್ಯ ಶಿಕ್ಷಣ ಸಚಿವರೇ, ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಫ್ರೀ ಇದ್ದೀವಿ. ಚೌರಿಕರು ಚೌರ ವೃತ್ತಿ ಮಾಡೋ ಮೂಲಕ ನಾವು ಫ್ರೀ ಇದ್ದೀವಿ. ಒಂದು ದಿನಾಂಕ ನಿಗದಿ ಮಾಡ್ರಿ, ನಿಮ್ಮ ಮನೆಗೆ ಬಾಜಾ ಭಜಂತ್ರಿ ಆರತಿ ತಂದು ನಿಮ್ಮ ಮನೆಗೆ ಬಂದು ಕಟ್ಟಿಂಗ್ ಮಾಡಿ ಹೋಗ್ತೀವಿ. ನಾವು ಫ್ರೀ ಇದ್ದೀವಿ, ನಿಮಗೆ ಫ್ರೀ ಇಲ್ಲ ಅಂತ ಯಾರು ಹೇಳ್ಯಾರ? ಅದಕ್ಕೋಸ್ಕರ ಈ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ನೀವು ಯಾವುದೇ ರೀತಿಯ ಇವು ನಮ್ಮ ಕಾಯಕ ಸಮಾಜ ವೃತ್ತಿಗೆ ಅವಮಾನ ಮಾಡಿಲ್ಲ. ಇವಾಗ ಕಾಯಕವೇ ಕೈಲಾಸ ಅಂತ ಸಾರಿದಂಥ ಜಗತ್ತಿಗೆ ಸಾರಿದಂಥ ಅಣ್ಣ ಬಸವ ತತ್ವ ಕಾಯಕವೇ ಕೈಲಾಸ. ಕಾಯಕದಲ್ಲೇ ನೀವು ಕೈಲಾಸ ಕಂಡ್ರಿ, ಕೈಲಾಸ ಬೇರೆಯಲ್ಲಿಲ್ಲ, ಕಾಯಕದಲ್ಲೇ ಕೈಲಾಸ ಅಂತ ಒಂದು ದೊಡ್ಡ ಒಂದು ಶಬ್ದಕ್ಕೆ, ಒಂದು ಅರ್ಥಕ್ಕೆ, ಸಿದ್ಧಾಂತಕ್ಕೆ, ಬಸವಣ್ಣನ ತತ್ವಕ್ಕೆ ನೀವು ವಿರುದ್ಧವಾಗಿ ಅಪಮಾನ ಮಾಡಿರಿ ಅಂತ ಹೇಳ್ತೀವಿ. ನಮಗೆ ಅಪಮಾನ ಮಾಡಿಲ್ಲ, ಕಾಯಕ ಸಮಾಜಕ್ಕೆ ಮಾಡಿಲ್ಲ, ಚೌರಿಕ ವೃತ್ತಿಗೆ ಮಾಡಿಲ್ಲ. ನೀವು ಬಸವಣ್ಣನ ಸಾರಿದಂಥ ಕಾಯಕವೇ ಕೈಲಾಸ ಎಂಬ ಪದಕ್ಕೆ, ನೀವು ತತ್ವಕ್ಕೆ ನೀವು ಅಪಮಾನ ಮಾಡ್ರಿ, ಕೇವಲವಾಗಿ ಮಾತಾಡ್ರಿ, ಹಗುರವಾಗಿ ಮಾತಾಡ್ರಿ ಅಂತ ಇವತ್ತಿನ ದಿವಸ ಈ ಒಂದು ಮಾಧ್ಯಮದ ಮುಖಾಂತರ ಹೇಳ ಬಯಸ್ತೀನಿ. ಅದಕ್ಕೋಸ್ಕರ ನಿಮಗೆ ನಾವು ಫ್ರೀ ಇದ್ದೀವಿ, ನಾವು ಯಾವಾಗಲೂ ಫ್ರೀ ಇದ್ದೀವಿ. ಚೌರಿಕರು ನೀವು ದಿನಾಂಕ ನಿಗದಿ ಮಾಡಿ ನಿಮ್ಮ ಮನೆಗೆ ಬಾಜಾ ಭಜಂತ್ರಿ ಆರತಿ ತಂದು ಹಚ್ಚಿ ನಿಮಗೆ ಚೌರ ಮುಂಡನೆ ಮಾಡಿ ಹೋಗ್ಲಕ್ಕೆ ನಾವು ರೆಡಿ ಇದ್ದೀವಿ ಚೌರಿಕರಂತ ಇವತ್ತಿನ ದಿವಸ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ರಾಜ್ಯ OBC ಮೋರ್ಚಾ ಹಿಂದುಳಿದ ವರ್ಗದ ಕಾರ್ಯದರ್ಶಿಯಾಗಿ ಇದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಚೌರಿಕ ಒಂದು ಕುಲದಲ್ಲಿ ಹುಟ್ಟಿದ ಹಡಪದ ಚೌರಿಕ ಇದ್ದು ಇವತ್ತಿನ ದಿವಸ ಹೇಳಕ್ಕೆ TV ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್, ಡಿಮ್ಯಾಂಡ್ ಅಲ್ಲಕ್ಕೇನು, ಇಂಥ ಒಂದು ಪರಿಜ್ಞಾನ ಇಲ್ಲದ ಮಂತ್ರಿಗಳು, ಜವಾಬ್ದಾರಿತ ಮಂತ್ರಿಗಳು, ಶರಣ ತತ್ವ ಇಲ್ಲ, ಸಂಸ್ಕಾರ ಇಲ್ಲದ ಮಂತ್ರಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಕೂಡಲೇ ವಜಾ ಮಾಡಬೇಕು ಮಂತ್ರಿಮಂಡಲ ಸಂಪುಟದಿಂದ. ಒಂದು ವೇಳೆ ತಾವು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಪರಿಗಣನೆಗೆ ತಗೊಂಡು ಅವರನ್ನು ವಜಾ ಮಾಡದೇ ಇದ್ದಲ್ಲಿ, ಯಾಕಂದ್ರೆ ವಿದ್ಯಾರ್ಥಿಗಳು, ಶಿಕ್ಷಕರು ಅವರನ್ನು ನೋಡಿ ಪ್ರೇರಣೆ ಆಗಬೇಕು. ಡಿಸಿಪ್ಲಿನ್ ಶಿಸ್ತು ಅಂತ ಯಾಕಂತಾರೆ, ಆ ಸಂಸ್ಕಾರ ಪರಿಜ್ಞಾನ ಇದ್ದಂತಹ ಮಂತ್ರಿ, ಶಿಕ್ಷಣ ಮಂತ್ರಿಯನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ವಜಾ ಮಾಡಿ ಆದೇಶ ಹೊರಡಿಸಬೇಕು. ಒಂದು ವೇಳೆ ಅವರನ್ನು ಸಚಿವ ಸಂಪುಟದ ಕೈ ಬಿಡದೇ ಇದ್ದಲ್ಲಿ ಇಡೀ ಚೌರಿಕ ಸಮಾಜ ಅಲ್ಲದೆ ಎಲ್ಲ ಕಾಯಕ ಸಮಾಜಗಳು ನಾವು ಹಳ್ಳಿಗಳಿಂದ ರೋಡಿಗಿಳಿದು ನಾವು ಉಗ್ರವಾದ ಹೋರಾಟ ಮಾಡಲು ನಾವು ಹೊಣೆ ಆಗ್ಬೇಕಂತ ಈ ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛೆ ಪಡ್ತೀನಿ. ಈರಣ್ಣ ಹಡಪದ್, ರಾಜ್ಯ ಕಾರ್ಯದರ್ಶಿಗಳು, ಹಿಂದುಳಿದ ಮೋರ್ಚಾ, ಭಾರತೀಯ ಜನತಾ ಪಾರ್ಟಿ, ಕಲಬುರಗಿ, ಬೆಂಗಳೂರು.